ಸಂಪ್ರದಾಯ ಮತ್ತು ವಾಸ್ತುಶಾಸ್ತ್ರಗಳಲ್ಲಿ ಮಾನವನ ಜೀವನದಲ್ಲಿ ಶಾಂತಿ, ಸಮಾಧಾನ ಮತ್ತು ಸಮೃದ್ಧಿಯನ್ನು ಕಾಪಾಡುವ ಅನೇಕ ಸೂಕ್ಷ್ಮ ನಿಯಮಗಳಿವೆ. ಮನೆ ಎನ್ನುವುದು ಕೇವಲ ಇಟ್ಟಿಗೆ ಸಿಮೆಂಟ್ಗಳಿಂದ ನಿರ್ಮಿತವಾದ ಕಟ್ಟಡವಲ್ಲ. ಅದು ಕುಟುಂಬದ ಭಾವನೆಗಳು, ಆಧ್ಯಾತ್ಮಿಕ ಶಕ್ತಿಗಳು ಮತ್ತು ಮಾನಸಿಕ ಸಮತೋಲನದ ಕೇಂದ್ರವೂ ಆಗಿದೆ. ಹೀಗಾಗಿ ಮನೆಯಲ್ಲಿ ಇಟ್ಟಿರುವ ಪ್ರತಿಯೊಂದು ವಸ್ತುವಿಗೂ ತನ್ನದೇ ಆದ ಶಕ್ತಿ, ಸ್ಪಂದನೆ ಮತ್ತು ಪ್ರಭಾವವಿದೆ ಎಂದು ಪುರಾತನ ಗ್ರಂಥಗಳು ಹೇಳುತ್ತವೆ. ಈ ಹಿನ್ನೆಲೆಯಲ್ಲಿ ಮನೆಯೊಳಗೆ ಕೆಲವು ಕೆಡುಕನ್ನು ಆಕರ್ಷಿಸುವ ವಸ್ತುಗಳನ್ನು ಶಾಶ್ವತವಾಗಿ ಇಟ್ಟುಕೊಂಡರೆ ಅದು ಕುಟುಂಬದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚು. ಈ ಪೈಕಿ ಒಡೆದ ವಸ್ತುಗಳು, ವಿಶೇಷವಾಗಿ ಒಡೆದ ಕನ್ನಡಿಗಳು ಮತ್ತು ಒಡೆದ ಬಳೆಗಳು ಅತ್ಯಂತ ಅಶುಭವೆಂದು ಪರಿಗಣಿಸಲಾಗಿದೆ. ಕನ್ನಡಿ ಎಂಬುದು ಕೇವಲ ಪ್ರತಿಬಿಂಬ ತೋರಿಸುವ ವಸ್ತುವಲ್ಲ. ಅದು ಮನೆಯಲ್ಲಿ ಇರುವ ಶಕ್ತಿಗಳನ್ನು ಪ್ರತಿಫಲಿಸಿ ದಿಕ್ಕುಗಳ ನಡುವೆ ಹರಡುವ ಸಾಮರ್ಥ್ಯ ಹೊಂದಿದೆ. ವಾಸ್ತುಶಾಸ್ತ್ರ ಮತ್ತು ಫೆಂಗ್ಶುಯ್ ಎರಡರಲ್ಲಿಯೂ ಕನ್ನಡಿಯನ್ನು ಶಕ್ತಿಯ ವಾಹಕ ಎಂದು ಪರಿಗಣಿಸಲಾಗುತ್ತದೆ. ಕನ್ನಡಿಯ ಮೇಲಿನ ಸಣ್ಣ ಪುಟ್ಟ ಬಿರುಕುಗಳೇ ಆಗಲಿ, ದೊಡ್ಡ ಒಡೆಯಾಗಲಿ, ಇವು ಮನೆಯಲ್ಲಿ ಶಕ್ತಿಯ ಉಸಿರಾಟವನ್ನು ಅಸ್ತವ್ಯಸ್ತಗೊಳಿಸುವುದಾಗಿ ಹೇಳಲಾಗುತ್ತದೆ. ಒಡೆದ ಕನ್ನಡಿಗಳು ಬೆಳಕನ್ನು ಸರಿಯಾಗಿ ಪ್ರತಿಫಲಿಸುವುದಿಲ್ಲ. ಅದರ ಬದಲಿ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಅಲೆಗಳನ್ನು ಹರಡುತ್ತವೆ. ಇವು ಕುಟುಂಬ ಸದಸ್ಯರ ಮನಸ್ಸಿಗೆ ಚಂಚಲತೆ, ಕಲಹ, ಅಶಾಂತಿ ಮತ್ತು ಆರ್ಥಿಕ ತೊಂದರೆಗಳನ್ನು ತರಬಹುದು ಎಂಬ ನಂಬಿಕೆ ದೀರ್ಘಕಾಲದಿಂದ ಬೆಳೆದುಕೊಂಡಿದೆ. ಅದೇ ರೀತಿಯಲ್ಲಿ ಮಹಿಳೆಯರು ಧರಿಸುವ ಬಳೆಗಳು ಕೇವಲ ಆಭರಣವಲ್ಲ. ಅವು ಮಂಗಳ, ಸೌಭಾಗ್ಯ, ಸಮೃದ್ಧಿ ಮತ್ತು ರಕ್ಷಣೆಯ ಸಂಕೇತವಾಗಿವೆ. ಬಳೆ ಒಡೆಯುವುದು ಅನೇಕ ಸಂಪ್ರದಾಯಗಳಲ್ಲಿ ಅಶುಭವೆಂದು ಪರಿಗಣಿಸಲಾಗಿದೆ. ಬಳೆಗಳು ಚೆರಗಿ ಹೋದರೂ ಅಥವಾ ಒಡೆದರೂ ಅವನ್ನು ಮನೆಗೆ ಪಟ್ಟೆ ಹಾಕುವುದು ಶಕ್ತಿಶಾಸ್ತ್ರದ ದೃಷ್ಟಿಯಲ್ಲಿ ತಪ್ಪು. ಬಳೆಗಳು ಸ್ತ್ರೀಯರ ಚೇತನ ಶಕ್ತಿಯನ್ನು ಪ್ರತಿನಿಧಿಸುವುದರಿಂದ ಅವು ಒಡೆದ ಸ್ಥಿತಿಯಲ್ಲಿ ಮನೆಯಲ್ಲಿ ಉಳಿದರೆ ಸೌಭಾಗ್ಯದ ಶಕ್ತಿಗೆ ತೊಂದರೆ ಉಂಟಾಗುತ್ತದೆ ಎನ್ನುವ ನಂಬಿಕೆ ಇದೆ. ಅದು ಕುಟುಂಬ ಸಂಬಂಧಗಳಲ್ಲಿ ಒತ್ತಡ, ಮಹಿಳೆಯರ ಆರೋಗ್ಯ ಸಮಸ್ಯೆಗಳು ಮತ್ತು ಆರ್ಥಿಕ ಅಡೆತಡೆಗಳನ್ನು ತಂದೇ ತರುತ್ತದೆ ಎಂದು ಹಿರಿಯರು ಹೇಳುತ್ತಿದ್ದರು. ಇಂತಹ ವಸ್ತುಗಳನ್ನು ಮನೆಗೆ ಉಳಿಸಿಕೊಂಡರೆ ಏನಾಗುತ್ತದೆ? ಮನೆಯಲ್ಲಿ ಪ್ರತಿಯೊಂದು ವಸ್ತುವು ತನ್ನದೇ ಆದ ಶಕ್ತಿಯನ್ನು ಹೊಂದಿದೆ. ಒಡೆದ ವಸ್ತುಗಳಿಂದ ಉಂಟಾಗುವ ತಿರುಚಾದ ಶಕ್ತಿ ಮನೆಯನ್ನು ಜಡವಾಗಿ, ಚಿಂತೆಗೊಳಗಾಗಿ ಹಾಗೂ ಅಶಾಂತ ಸ್ಥಿತಿಯೊಳಕ್ಕೆ ತಳ್ಳುತ್ತದೆ. ಮನೆಯೊಳಗೆ ಆಧ್ಯಾತ್ಮಿಕ ಶಾಂತಿ ಕುಗ್ಗುತ್ತದೆ. ಕೌಟುಂಬಿಕ ಕಲಹಗಳು ಹೆಚ್ಚು. ಆರ್ಥಿಕ ಸ್ಥಿತಿ ಸ್ಥಿರವಾಗಿಲ್ಲದಂತೆ ಅನಿಸತೊಡಗುತ್ತದೆ. ಹಣ ಬಂದರೂ ಉಳಿಯುವುದಿಲ್ಲ. ಕೆಲಸ ಮಾಡಿದರೂ ಫಲ ದೊರೆಯುವುದಿಲ್ಲ. ಯೋಜನೆ ಮಾಡಿದರೂ ಸಫಲವಾಗುವುದಿಲ್ಲ. ಇವೆಲ್ಲಕ್ಕೂ ಮುಖ್ಯ ಕಾರಣವೆಂದರೆ ನಕಾರಾತ್ಮಕ ಶಕ್ತಿಯ ಅಡ್ಡಪ್ರವಾಹ. ಒಡೆದ ವಸ್ತುಗಳು ಮನೆಯಲ್ಲಿ ಉಳಿಯಬಾರದೆಂದು ವಾಸ್ತುಶಾಸ್ತ್ರ ತಿಳಿಸಿಕೊಳ್ಳುವುದೇಕೆ? ಯಾಕೆಂದರೆ ಮನೆ ಒಂದು ಶಕ್ತಿಗೃಹ. ಅದು ಶುದ್ಧವಾಗಿದ್ದರೆ ಮನಸ್ಸು ಶುದ್ಧಗೊಳ್ಳುತ್ತದೆ. ಮನಸ್ಸು ಶುದ್ಧವಾಗಿದ್ದರೆ ಜೀವನ ಶುದ್ಧಗೊಳ್ಳುತ್ತದೆ. ಮನೆಯ ಸುತ್ತಮುತ್ತಲಿನ ಅಲೆಗಳು ಸುಸ್ಥಿರವಾಗಿದ್ದರೆ ಕುಟುಂಬದ ಬೆಳವಣಿಗೆ ನಿರಂತರವಾಗಿರುತ್ತದೆ. ಒಡೆದ ಬಳೆ, ಚೂರು ಚೂರುವಾದ ಕನ್ನಡಿ, ಬಿರುಕು ಬಿದ್ದ ಮೂರ್ತಿ ಅಥವಾ ಒಡೆದ ಗಾಜಿನ ವಸ್ತು ಇವೆಲ್ಲವೂ ಅಪೂರ್ಣತೆಯನ್ನು ಪ್ರತಿನಿಧಿಸುತ್ತವೆ. ಮತ್ತು ಅಪೂರ್ಣತೆ ಮನೆಯಲ್ಲಿ ಇದ್ದರೆ ಜೀವನದಲ್ಲೂ ಅಪೂರ್ಣತೆ, ಅಡೆತಡೆಗಳು ಮತ್ತು ಅಶಾಂತಿ ಹೆಚ್ಚುತ್ತದೆ. ಹೀಗಾಗಿ ಶಾಸ್ತ್ರಗಳು ಸೂಚಿಸುವ ಸಂದೇಶ ಸ್ಪಷ್ಟ. ಮನೆಯಲ್ಲಿ ಏನಾದರೂ ಒಡೆದರೆ ತೆಗೆದು ಬಿಸಾಕಬೇಕು. ಮನೆ ಶುದ್ಧವಾಗಿರಬೇಕು. ವಾತಾವರಣ ಸ್ವಚ್ಛವಾಗಿರಬೇಕು ಮತ್ತು ಉಪಯೋಗಿಸುವ ವಸ್ತುಗಳು ಸಂಪೂರ್ಣ ಹಾಗೂ ಸಮಗ್ರವಾಗಿರಬೇಕು. ಅಂತೆಯೇ ಒಡೆದ ವಸ್ತುಗಳನ್ನು ಮನೆಯಿಂದ ತೆಗೆದುಹಾಕುವುದು ಕೇವಲ ವಾಸ್ತುನಿಯಮವಲ್ಲ, ಅದು ಮನಸ್ಸನ್ನು ಹಗುರವಾಗಿಸುವ ಮನಃಶಾಸ್ತ್ರೀಯ ವಿಧಾನವೂ ಆಗಿದೆ. ಮನೆಯಲ್ಲಿ ಶುಭಶಕ್ತಿಯ ಹರವು ಹೆಚ್ಚುವುದಕ್ಕೆ ಮತ್ತು ಸಮೃದ್ಧಿ ನೆಲೆಸುವುದಕ್ಕೆ ಇದು ಅತ್ಯವಶ್ಯಕವಾದ ಒಂದು ಸರಳ ಆದರೆ ಆಳವಾದ ಅಂಶ. ಹೀಗಾಗಿ ಮನೆಗೆ ಅಶಾಂತಿ,
ಆರ್ಥಿಕ ತೊಂದರೆಗಳು ಅಥವಾ ನಿರಂತರ ಪ್ರತಿಕೂಲತೆಗಳು ಕಂಡುಬಂದರೆ ಮೊದಲ ಕೆಲಸ ಮನೆಯಲ್ಲಿ ಇರುವ ಒಡೆದ ವಸ್ತುಗಳನ್ನು ಪರಿಶೀಲಿಸಿ ಹೊರಹಾಕುವುದು. ಮನೆಯನ್ನು ಶುಭಶಕ್ತಿಗೆ ತಕ್ಕಂತೆ ಸ್ವಚ್ಛಪಡಿಸಿದರೆ ಜೀವನದ ದಾರಿ ನಿಧಾನವಾಗಿ ಸರಿಯುಗಮವಾಗಿ ಬದಲಾಗುವುದನ್ನು ನೀವು ಸ್ವತಃ ಅನುಭವಿಸುತ್ತೀರಿ. ಭಾರತೀಯ ಸಂಸ್ಕೃತಿ, ವಿಶೇಷವಾಗಿ ಸನಾತನ ಧರ್ಮದಲ್ಲಿ, ಮನೆ ಎಂಬುದು ಕೇವಲ ವಾಸಿಸುವ ಜಾಗವಲ್ಲ, ಅದು ಆಧ್ಯಾತ್ಮಿಕ ಶಕ್ತಿಗಳ ಕೇಂದ್ರ, ಮನಸ್ಸಿನ ಪ್ರತಿಬಿಂಬ ಹಾಗೂ ಕುಟುಂಬದ ಸಮೃದ್ಧಿಯ ಮೂಲವೆಂದು ಪರಿಗಣಿಸಲಾಗಿದೆ. ಹೀಗಾಗಿ ಮನೆಯೊಳಗಿನ ವಾತಾವರಣ ಶುದ್ಧವಾಗಿದ್ದು ಶಾಂತಿ ಮತ್ತು ಶುಭ ಶಕ್ತಿಗಳು ಹರಿಯುತ್ತಿರಬೇಕು ಎಂಬ ನಂಬಿಕೆ ಅನಾದಿ ಕಾಲದಿಂದಲೂ ಇದೆ. ಈ ಶಕ್ತಿಗಳ ಸಮತೋಲನಕ್ಕೆ ಹಲವಾರು ಸರಳವಾದ ಆದರೆ ಆಳವಾದ ಮಹತ್ವ ಹೊಂದಿರುವ ಗೃಹ ಪರಿಹಾರಗಳನ್ನು ಶಾಸ್ತ್ರಗಳು ಸೂಚಿಸುತ್ತವೆ. ಇವರಲ್ಲಿ ಕರ್ಪೂರ, ಉಪ್ಪು ಮತ್ತು ನಿಂಬೆ ಮೆಣಸಿನ ಉಪಯೋಗ ಬಹುಮುಖ್ಯ. ಈ ಹಳೆಯ ಸಂಪ್ರದಾಯಗಳು ಕೇವಲ ಧಾರ್ಮಿಕ ಆಚರಣೆಗಳಾಗಿರದೆ ಮನಸ್ಸು ಮತ್ತು ಮನೆಯ ವಾತಾವರಣದ ಮೇಲೆ ಪರಿಣಾಮ ಬೀರುವ ಸೂಕ್ಷ್ಮ ಶಕ್ತಿಗಳನ್ನು ಸಮತೋಲಗೊಳಿಸುವ ಶಕ್ತಿಶಾಲಿ ವಿಧಾನಗಳಾಗಿವೆ. ಕರ್ಪೂರದ ಮಹಿಮೆ ಶತಮಾನಗಳಿಂದಲೇ ಪ್ರಸಿದ್ಧ. ಕರ್ಪೂರವನ್ನು ಪವಿತ್ರ ಪೂಜಾ ಸಾಮಗ್ರಿ ಎಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಅದು ದಹಿಸಿದಾಗ ಸಂಪೂರ್ಣವಾಗಿ ಕರಗಿ ಹೋದರೂ ತನ್ನ ಹಿಂದೆ ಯಾವುದೇ ಗುರುತು ಬಿಟ್ಟು ಹೋಗುವುದಿಲ್ಲ. ಇದು ಅಹಂಕಾರವಿಲ್ಲದ ಶುದ್ಧತೆಗೆ ಸಂಕೇತ. ಆದರೆ ಕರ್ಪೂರದ ಮತ್ತೊಂದು ಮಹತ್ವವಾದ ಗುಣ ಎಂದರೆ ಇದು ನಕಾರಾತ್ಮಕ ಕಂಪನಗಳನ್ನು ಶಮನಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಮನೆಯಲ್ಲೇನಾದರೂ ಅಶಾಂತಿ, ಭಯ, ಉದ್ವೇಗ ಅಥವಾ ಗ್ರಹದೋಷಗಳಿಂದ ಉಂಟಾಗುವ ತೊಂದರೆಗಳು ಕಾಣಿಸಿಕೊಂಡರೆ ಮನೆಯ ಮೂಲೆಗಳಲ್ಲಿ ಕರ್ಪೂರವನ್ನು ಇಡಬೇಕೆಂದು ಪುರಾತನ ಗ್ರಂಥಗಳು ಸಲಹೆ ನೀಡುತ್ತವೆ. ಕರ್ಪೂರದಿಂದ ಹೊರಹೊಮ್ಮುವ ಸುಗಂಧ ಮತ್ತು ಬಿಸಿನೀರು ಶಕ್ತಿವಲಯವನ್ನು ಶುದ್ಧಗೊಳಿಸಿ ನಿಷ್ಪ್ರಯೋಜಕ ಚಿಂತನೆಗಳನ್ನು ದೂರಸುಡುತ್ತದೆ. ವಿಶೇಷವಾಗಿ ಪದೇ ಪದೇ ಅಪಘಾತಗಳು ಸಂಭವಿಸುತ್ತಿದ್ದರೆ ಹನುಮಾನ್ ಚಾಲೀಸಾ ಪಠಿಸಿ ಕರ್ಪೂರವನ್ನು ಉರಿಸುವ ವಿಧಾನ ಅತ್ಯಂತ ಉತ್ತಮ ಪರಿಹಾರವೆಂದು ಗುರುಗಳು ಹೇಳುತ್ತಾರೆ. ಹನುಮಂತನ ಮಂತ್ರಶಕ್ತಿ ಮತ್ತು ಕರ್ಪೂರದ ಶುದ್ಧ ಶಕ್ತಿಯ ಸಂಯೋಜನೆ ನಕಾರಾತ್ಮಕ ಶಕ್ತಿಗಳು ಹತ್ತಿರಗೂ ಬರದಂತೆ ಬಲವಾದ ರಕ್ಷಣಾ ಕವಚವನ್ನು ಸೃಷ್ಟಿಸುತ್ತದೆ. ಮನೆಯಲ್ಲಿ ಸಾಮಾನ್ಯವಾಗಿ ಬಳಸುವ ಅಡುಗೆ ಉಪ್ಪಿಗೂ ಆಧ್ಯಾತ್ಮಿಕ ಮಟ್ಟದಲ್ಲಿ ವಿಶೇಷ ಶಕ್ತಿ ಇದೆ. ಉಪ್ಪು ಭೂತ ಪ್ರೇತ ದೋಷ, ನಕಾರಾತ್ಮಕ ಶಕ್ತಿ, ದುಷ್ಟ ನೋಟ ಇವುಗಳನ್ನು ಶಮನಗೊಳಿಸುವ ಗುಣ ಹೊಂದಿದೆ ಎಂದು ಜನರು ನಂಬುತ್ತಾರೆ. ಮನೆಯಲ್ಲಿ ಅಶಾಂತಿ, ಅನಿರೀಕ್ಷಿತ ಕಲಹ, ನಿರಂತರ ಬೇಸರ ಅಥವಾ ಯಾರನ್ನಾದರೂ ಕಣ್ಣು ಹಾಕಿದ ಅನುಮಾನವಿದ್ದರೆ ಮನೆ ಒರೆಸುವ ನೀರಿಗೆ ಸ್ವಲ್ಪ ಉಪ್ಪನ್ನು ಸೇರಿಸುವುದು ಅತ್ಯಂತ ಪರಿಣಾಮಕಾರಿ ಪರಿಹಾರವಾಗುತ್ತದೆ. ಉಪ್ಪು ನೀರು ನೆಲದ ಜೊತೆಗೂ ಮನುಷ್ಯನ ಸುತ್ತಲಿನ ಅಶಾಂತ ಕಂಪನಗಳನ್ನು ಹೀರಿಕೊಳ್ಳುವ ಗುಣ ಹೊಂದಿದೆ. ಆದರೆ ಭಾನುವಾರ ಮಾತ್ರ ಉಪ್ಪಿನಿಂದ ಒರೆಸಬಾರದು ಎಂಬ ನಂಬಿಕೆಯಿದೆ, ಏಕೆಂದರೆ ಆ ದಿನದ ಆಧ್ಯಾತ್ಮಿಕ ಪ್ರಾಬಲ್ಯ ಬೇರೆ. ಈ ವಿಧಾನಗಳು ಮನೆಯಲ್ಲಿ ಶಾಂತಿ, ಸಮಾಧಾನ ಮತ್ತು ಶುಭ ವಾತಾವರಣವನ್ನು ಪುನಃ ಸೃಷ್ಟಿಸುತ್ತವೆ. ದೃಷ್ಟಿ ಅಥವಾ ಕೆಟ್ಟ ನೋಟ ಎಂಬ ಕಲ್ಪನೆ ಭಾರತದಲ್ಲಿ ಅತ್ಯಂತ ಸಾಮಾನ್ಯ. ಒಬ್ಬರ ಮೇಲೆ ಮತ್ತೊಬ್ಬರ ನೋಟದಿಂದಲೂ ನಕಾರಾತ್ಮಕ ಶಕ್ತಿ ಹತ್ತಿರ ಬರಬಹುದು ಎಂದು ಪುರಾತನರು ನಂಬಿದ್ದರು. ಕೆಲಸಗಳಲ್ಲಿ ಸರಿಯಾದ ಫಲ ಸಿಗದಿರುವುದು, ಅತಿಯಾದ ನಿದ್ರೆ, ದೇಹ ಸೋಮವಾರಿಕೆ, ಮಕ್ಕಳಿಗೆ ಅಳಲು ಅಥವಾ ಅಸ್ವಸ್ಥತೆ ಇವೆಲ್ಲವೂ ಕೆಲವೊಮ್ಮೆ ದೃಷ್ಟಿಯಿಂದ ಆಗಬಹುದು ಎಂದು ಜನರು ಹೇಳುತ್ತಾರೆ. ಈ ಸಮಸ್ಯೆಗೆ ಅತ್ಯಂತ ಪ್ರಸಿದ್ಧ ಪರಿಹಾರವೆಂದರೆ ಮನೆಯ ಮುಖ್ಯ ಬಾಗಿಲಿನಲ್ಲಿ ನಿಂಬೆ ಮತ್ತು ಮೆಣಸಿನಕಾಯಿ ನೇತು ಹಾಕುವುದು. ನಿಂಬೆ ಪವಿತ್ರತೆ ಮತ್ತು ಶುದ್ಧೀಕರ್ತನೆಗೆ ಸಂಕೇತವಾಗಿದ್ದರೆ ಮೆಣಸಿನಕಾಯಿ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಗುಣ ಹೊಂದಿದೆ ಎನ್ನುವ ನಂಬಿಕೆಯಿದೆ. ಈ ಎರಡು ಪ್ರಕೃತಿ ವಸ್ತುಗಳ ಸಂಯೋಜನೆ ಮನೆಯ ಒಳಗೆ ಯಾವುದೇ ದುಷ್ಟ ಸ್ಪಂದನೆ ಪ್ರವೇಶಿಸದಂತೆ ಕಾಮನಬಿಲ್ಲಿನಂತೆ ರಕ್ಷಣೆ ನೀಡುತ್ತದೆ. ಅದೇ ರೀತಿ ಕೈಗೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳುವುದು ಸಹ ರಕ್ಷಣೆಯ ಒಂದು ರೂಪ.
ಕಪ್ಪು ಬಣ್ಣ ನಕಾರಾತ್ಮಕ ಶಕ್ತಿಯನ್ನು ತಡೆಹಿಡಿಯುವ ಸಾಮರ್ಥ್ಯ ಹೊಂದಿದೆ ಎಂದು ಶಕ್ತಿಶಾಸ್ತ್ರ ಹೇಳುತ್ತದೆ. ಇದನ್ನು ಗುರುಗಳಿಂದ, ದೇವಸ್ಥಾನದ ಪವಿತ್ರ ಸ್ಥಳದಿಂದ ಅಥವಾ ಮಂತ್ರಸ್ಪಂದನೆ ಪಡೆದ ದಾರವನ್ನಷ್ಟೇ ಕಟ್ಟಿಕೊಳ್ಳಬೇಕು. ಇದು ಕಣ್ಣಿನ ದೃಷ್ಟಿಯಿಂದ, ದುರುದ್ದೇಶದ ನೋಟದಿಂದ ಮತ್ತು ಅಸೂಯೆಯಿಂದ ರಕ್ಷಿಸುವ ಆಧ್ಯಾತ್ಮಿಕ ಆಚವಾಗಿ ಕಾರ್ಯನಿರ್ವಹಿಸುತ್ತದೆ. ಶನಿವಾರದಂದು ಬಡವರಿಗೆ ದಾನ ಮಾಡುವುದು, ವಿಶೇಷವಾಗಿ ಎಣ್ಣೆ ಅಥವಾ ಕಪ್ಪು ಎಳ್ಳು ದಾನಿಸುವುದು, ಶನಿ ಗ್ರಹದ ಪೀಡೆಗಳನ್ನು ತಗ್ಗಿಸುವ ಅತ್ಯಂತ ಶ್ರೇಷ್ಠ ವಿಧಾನವೆಂದು ಗುರುಗಳು ಶಿಫಾರಸು ಮಾಡುತ್ತಾರೆ. ಶನಿ ಪೀಡೆಯಲ್ಲಿ ಇರುವವರ ಜೀವನದಲ್ಲಿ ವಿಳಂಬಗಳು, ಮಾನಸಿಕ ಒತ್ತಡ, ಆರ್ಥಿಕ ಸಮಸ್ಯೆಗಳು ಮತ್ತು ಅಸ್ಪಷ್ಟ ಸಂಕಟಗಳು ಹೆಚ್ಚಾಗುತ್ತವೆ. ಶನಿವಾರದ ದಾನ, ಸಹಾನುಭೂತಿಯೊಂದಿಗೆ ಮಾಡಿದ ಪುಣ್ಯಕರ್ಮ ಶನಿಯ ಕೃಪೆಯನ್ನು ಪಡೆದು ಬದುಕಿನಲ್ಲಿ ನೆಮ್ಮದಿ ತರಲು ನೆರವಾಗುತ್ತದೆ. ಈ ಎಲ್ಲ ವಿಧಾನಗಳು ಒಂದೇ ಮಾತು ಹೇಳುತ್ತವೆ: ಮನೆಯಲ್ಲಿ ಮತ್ತು ಮನಸ್ಸಿನಲ್ಲಿ ಶುದ್ಧತೆ ನಿರ್ಮಾಣವಾದಾಗ ಅದೃಷ್ಟವು, ಆರೋಗ್ಯವು ಮತ್ತು ಸಮೃದ್ಧಿಯು ಸಹಜವಾಗಿ ಹರಿದು ಬರುತ್ತವೆ. ಕರ್ಪೂರ, ಉಪ್ಪು, ನಿಂಬೆ, ಮೆಣಸಿನಕಾಯಿ ಹಾಗೂ ದಾನ ಇವೆಲ್ಲವೂ ಸಣ್ಣದಾದರೂ ಜೀವನವನ್ನು ಬದಲಾಯಿಸುವ ಶಕ್ತಿಯುತ ಪರಂಪರೆಗಳು. ಸಂಪ್ರದಾಯಗಳ ಗಹನ ಜ್ಞಾನವು ನಿತ್ಯ ಜೀವನದ ಸಮಸ್ಯೆಗಳಿಗೆ ಸರಳ ಪರಿಹಾರಗಳನ್ನು ನೀಡುತ್ತದೆ. ನಾವು ಅವನ್ನು ನಂಬಿಕೆಯಿಂದ ಅನುಸರಿಸಿದಾಗ ಮನೆ ಬೆಳಗುತ್ತದೆ, ಮನಸ್ಸು ಶಾಂತಗೊಳ್ಳುತ್ತದೆ, ಜೀವನಕ್ಕೆ ಸಮತೋಲನ ಮರಳಿ ಬರುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.